ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ಬೃಹತ್ ಜಾಗೃತಿ ಸಮಾವೇಶ, ಕೃತಿ ಬಿಡುಗಡೆ ಮತ್ತು ಕರ್ನಾಟಕ ಕಾರ್ಮಿಕ ರತ್ನ ಪ್ರಶಸ್ತಿ ಪ್ರದಾನ 2019 ಸಮಾರಂಭ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನ ಕಳೆದ 15 ದಿನಗಳಿಂದ ಹನಿ ಹನಿ ನೀರಿಗಾಗಿ ಪರಿತಪಿಸುತ್ತಿರುವ ಬಡಾವಣೆಯ ಜನ. ಭೂ ಸ್ವಾಧೀನ, ಪುನರ್ವಸತಿ ಹಾಗೂ ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರಕ್ಕೆ ಆಗ್ರಹ. ಪಾರದರ್ಶಕ ಹಕ್ಕು ಕರ್ನಾಟಕ ತಿದ್ದುಪಡಿ ಮಸೂದೆಗೆ ಅಂಕಿತ ಹಾಕದಂತೆ ಒತ್ತಾಯಿಸಿ ಪ್ರತಿಭಟನೆ. ವೀರಶೈವ ಲಿಂಗಾಯತ ಬಂಧು ಸಮಾಜ ಶಹಾಬಜಾರ್ ಕಲಬುರಗಿಯಲ್ಲಿ ಮಹಾಶಿವರಾತ್ರಿ ಮಾರ್ಚ್ 3ರಂದು ನೂತನ ಶಿವಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮುಕ್ತಿವಾಹನ ಲೋಕಾರ್ಪಣೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಕೃತಿ ಲೋಕಾರ್ಪಣೆ ಹಾಗೂ 2019 ಕರ್ನಾಟಕ ಕಾರ್ಮಿಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿಯ ಹೈದರಾಬಾದ್ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ನೇತೃತ್ವದಲ್ಲಿ ಬೃಹತ್ ಜಾಗೃತಿ ಸಮಾವೇಶ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಕೃತಿ ಬಿಡುಗಡೆ, ಕರ್ನಾಟಕ ಕಾರ್ಮಿಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 2 ಮಾರ್ಚ್ 2019 ಶನಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಅರವಿಂದ್ ಸಿಂಗ್ ವಹಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಮಲ್ಲಮ್ಮ ಒಳಕೇರಿ, ಕಲಬುರಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ಪಿಎಸ್ ಕಾರ್ಯದರ್ಶಿಗಳಾದ ರಾಧಾಕೃಷ್ಣ ದೊಡಮನಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾ ಅಧ್ಯಕ್ಷರಾದ ಲತಾ ರವಿ ರಾಠೋಡ್, ಯುವ ಮೋರ್ಚಾ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಈರಣ್ಣ ಝಳಕಿ, ಎನ್ಎಸ್ಯುಐ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸೈಯದ್ ರಕೀಬ್, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರಾದ ವಿಶಾಲ್ ಪಾಟೀಲ್ ಮತ್ತು ಯುವ ಮೋರ್ಚಾ ದಕ್ಷಿಣ ಮತ ಕ್ಷೇತ್ರದ ಅಧ್ಯಕ್ಷರಾದ ಶಿವು ಹೊನಗುಂಟಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಮಮತಾ, ಕೆಎಸ್ಎಂಎಫ್ ಫೋರಂ ಕಾರ್ಯದರ್ಶಿ ಕುಮಾರಿ ಅಕ್ಷತಾ ಕೆಸಿ, ಸ್ನೇಹ ಸೊಸೈಟಿಯ ಅಧ್ಯಕ್ಷರು ಹಾಗೂ ಕೆಪಿಯುಡಬ್ಲ್ಯೂಸಿ ನಗರ ಅಧ್ಯಕ್ಷರಾದ ಕುಮಾರಿ ಮನಿಷಾ ಚೌಹಾಣ್ ಆಗಮಿಸಿದ್ದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗಣ್ಯಮಾನ್ಯವಾಗಿ ವೇದಿಕೆ ಎಲ್ಲ ಸನ್ಮಾನಿತರಿಗೆ ನಾನು ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಒಂದು ಶುಭ ಸಮಾರಂಭದಲ್ಲಿ ಅಸಂಘಟಿತ ಕಾರ್ಮಿಕರಿಂದ ಒಂದು ಈ ಬೃಹತ್ ಸಮಾವೇಶಕ್ಕೆ ತಾವೆಲ್ಲರೂ ಆಗಮಿಸಿದ್ವಿ. ಮತ್ತೆ ಈ ಸಮಾರಂಭಕ್ಕೆ ಒಂದು ಯಶಸ್ವಿ ತರುತ್ತಾ ತಾವೆಲ್ಲ ಜನ ಇಲ್ಲಿ ಬಂದು ಸೇರಿ ಒಂದು ಈ ಅಸಂಘಟಿತ ಕಾರ್ಮಿಕರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸತ್ಕರಿಸಲಾಯಿತು. ಯಾಕೆ ಅವರು ಮಂಗಳಮುಖಿಯ ವ್ರತವನ್ನ ಆಚರಣೆ ಮಾಡಿಕೊಂಡ್ರು, ಸರ್ಕಾರದಲ್ಲಿ ಅವರು ಗಂಡಸುತನದ ಪ್ರಭಾವವನ್ನು ಹೊಂದ್ಕೊಂಡ್ರು ಸಹಿತ, ಅಥವಾ ಈ ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ ಒಳಗಾಗಿ ಮಂಗಳಮುಖಿಯರು ಇವತ್ತು ನಮ್ಮ ಜೊತೆಗೆ ಬದುಕ್ತಾ ಇದ್ದಾರೆ. ಅವರಿಗೆ ಮಾನವೀಯತೆಯ ಬದುಕನ್ನ ಕಲಿಸಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ಬೇಕು. ನಾನು ಬಹಳ ಕಡೆ ಹೋದರೆಲ್ಲ ಯಾರು ಮಂಗಳಮುಖಿಯರು ನಮ್ಗೆ ಸಿಗ್ತಾರೆ
ಯಾರು ಮಂಗಳಮುಖಿಯರು ನಮ್ಮನ್ನ ಸಂಪರ್ಕಿಸ್ತಾರೆ, ನಮ್ಗೆ ಏನನ್ನ ಕೇಳ್ತಾರೆ ಅಂದ್ರೆ ನಾವು ಅವರು ಸಮಾಜದ ಕಟ್ಟ ಕಡೆಯ ಜನರು ಅಂತ ಯಾವತ್ತೂ ತಿಳ್ಕೊಳ್ಬಾರ್ದು. ಅವರು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಮನುಷ್ಯರ ಹಾಗೆ ಬದುಕ್ತಕ್ಕಂಥ ಸ್ನೇಹಿಗಳು. ಅವರಿಗೂ ಮನಸ್ಸಿದೆ, ಅವರಿಗೂ ಮೈಮನ ಇದೆ, ಅವರಿಗೂ ಆತ್ಮ ಇದೆ, ಅವರಿಗೂ ಜೀವಿಸುವ ನೆಲೆಸುವ ಹಕ್ಕು ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ಒಂದು ವಿಷಯ ನಿಮಗೆ ಮನವಟ್ಟು ಮಾಡಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ಅತಿ ಹೆಚ್ಚಿನ ಮಂಗಳಮುಖಿಯರು ಸೇರಿದ್ದಾರೆ ಅಂತಕ್ಕಂಥ ವಿಶೇಷ ಇದ್ರೆ ಮಾನ್ಯ ಅಲ್ಲಮಪ್ರಭು ಪಾಟೀಲ್ರೆ, ಜಗದೇವ್ ಗುತ್ತೇದಾರ್ ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತವಾಗಿ ನಿಂತ ಎಲ್ಲ ಮಂಗಳಮುಖಿಯರು ಅವರು ನಿಮ್ಮನ್ನ ಕೇಳ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ನಾವು ಬದುಕ್ತಾ ಇದ್ದೀವಿ, ನಾವು ಈ ನೆಲದ ನಾಯಕರು, ಈ ನೆಲದ ಮೂಲ ನಿವಾಸಿಗಳು, ಅಂಗವೈಕಲ್ಯವೋ ಅಥವಾ ಅಂಗವೈಕಲ್ಯ ಎರಡನೇ ಮಾತು, ಆದ್ರೆ ನಿಮ್ಮನ್ನ ಸಮ್ಮಿಶ್ರ ಸರ್ಕಾರ ಕೇಳ್ತಾ ಇದ್ದೀವಿ, ಬದುಕುವ ಉಸಿರು ನೀವು ಸರ್ಕಾರದಲ್ಲಿ ಕೊಡ್ಬೇಕಂತೇಳಿ ಹೆಚ್ಚಿನ ಮಂಗಳಮುಖಿಯರು ಇವತ್ತಿನ ಸೇರಿದ್ದಾರೆ. ನಾನು ಈ ಎಲ್ಲ ಕಾಂಗ್ರೆಸ್ ನಾಯಕರಲ್ಲಿ ವಿನಂತಿ ಏನ್ ಮಾಡ್ತೀನಿ ಅಂತಂದ್ರೆ, ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಂಗಳಮುಖಿಯರಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಪ್ರಾಮಾಣಿಕವಾದಂತಹ ಮನವಿ. ತದನಂತರ ವಿವಿಧ ಕಾರ್ಮಿಕರಿಗೆ ಕರ್ನಾಟಕ ಕಾರ್ಮಿಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೆಪಿಯುಡಬ್ಲ್ಯೂಸಿಯ ಜಿಲ್ಲಾಧ್ಯಕ್ಷರಾದ ಬಸಲಿಂಗಪ್ಪ ಬಿರಾದಾರ್, ಹೈದರಾಬಾದ್ ಕರ್ನಾಟಕ ಸಂಚಾಲಕರು ಹಾಗೂ ಕೆಪಿಯುಡಬ್ಲ್ಯೂಸಿಸಿಯ ವಿಭಾಗೀಯ ಉಸ್ತುವಾರಿಗಳಾದ ಕಿಶೋರ್ ಗಾಯಕ್ವಾಡ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಮಾರ್ಚ್ 3ರಂದು ವೀರಶೈವ ಲಿಂಗಾಯತ್ ಬಂಧು ಸಮಾಜ ಶಹಾಬಜಾರ್ ವತಿಯಿಂದ ನೂತನ ಶಿವಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮುಕ್ತಿವಾಹನ ಲೋಕಾರ್ಪಣೆ ಸಮಾರಂಭ ಜರುಗಲಿವೆ. ದಿನಾಂಕ 3ನೇ ಮಾರ್ಚ್ 2019 ರವಿವಾರದಂದು ಮಧ್ಯಾಹ್ನ 3 ಗಂಟೆಗೆ ವೀರಶೈವ ಲಿಂಗಾಯತ ಬಂಧು ಸಮಾಜ ಶಹಾಬಜಾರ್ ಕಲಬುರಗಿಯ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶಿವಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮುಕ್ತಿವಾಹನದ ಲೋಕಾರ್ಪಣೆ ಮತ್ತು ಧರ್ಮಸಭೆ ಆಯೋಜಿಸಲಾಗಿದೆ ಎಂದು ಶಿವಮಂದಿರದ ಕಾರ್ಯಕಾರಿ ಮಂಡಳಿಯ ಕಾರ್ಯದರ್ಶಿಗಳಾದ ವೀರಣ್ಣ ಗೊಳೆದವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಮತ್ತೆ ಹಳೆ ಒಂದು ನಮ್ದು ಸ್ಮಶಾನ ಉಳಿದಿತ್ತು ಸರ್, ಅಲ್ಲಿ ಅದಕ್ಕೇನಪ್ಪ ಅಂತಂದ್ರೆ ಹೊಸ ನೂತನವಾಗಿ ಶವವನ್ನು ಸಾಕ್ತಕ್ಕಂಥ ರಥ ಹೊಸ ತಂದೀವಿ. ಅದೇ ರೀತಿ ಈಗ ನಮ್ಮ ಸ್ಮಶಾನ ಭೂಮಿ ಬರ್ತಕ್ಕಂಥ ಡೆವಲಪ್ಮೆಂಟ್ ಸುಮಾರು ಒಂದಿಲ್ಲಪ್ಪ ಅಂತ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾವುದೇ ಒಂದು ಸರ್ಕಾರದ ಅನುದಾನ ತಗೊಳ್ಳಾರ್ದೆ ಇವತ್ತು ನಮ್ಮ ಬಡಾವಣೆಯಲ್ಲಿ ಎಲ್ಲ ನಮ್ಮ ಸಮುದಾಯದ ಮನೆಗಳಿಗೆ ಹೋಗಿ ಒಂದು ಫಂಡ್ ಕಲೆಕ್ಷನ್ ಮಾಡಿ ಇವತ್ತು ದಿವಸ ನಾಳೆ ಒಂದು ಶಿವನ ಮೂರ್ತಿ ಒಂದು ದೇವಾಲಯ ಕಟ್ಟಿದ್ರೊಳಗೆ. ಶಿವನ ದೇವಾಲಯ ಮತ್ತು ಶಿವನ ಮೂರ್ತಿ ಏನಪ್ಪ ಅಂತಂದ್ರೆ ಅಲ್ಲೇ ಒಳಗೆ ಮೊದಲ ಏನಪ್ಪಾ ಅಂತಂದ್ರೆ ಮೊದಲ ಸ್ಮಶಾನದಾಗ ಏನಪ್ಪ ಹೂಳ್ತಿದ್ರು, ಸಮಾಧಿ ಕಟ್ತಿದ್ರು. ನಮ್ಮಲ್ಲಿ ಈ ಜನಸಂಖ್ಯೆ ಹೆಚ್ಚಿಗೆ ಆಗೋ ಸಲುವಾಗಿ ಯಾರು ಏನಪ್ಪಾ ಅಂತ ಕಟ್ಟಬಾರ್ದು ಅಂತೇಳಿ ನಾವು ಮೊದಲ ಒಂದ್ಸರಿ ಪೇಪರ್ದಾಗ ಕೊಟ್ಟು ಎಲ್ಲ ಮಾಡಿಸಿವ್ರಿ. ಈಗ ಈ ಸಂಪೂರ್ಣವಾಗಿ ಸಾಫ್ ಮಾಡಿ ಬರೀ ಉಳುಕಷ್ಟೇ ಅವಕಾಶ. ಅಂದ್ರೆ 3 ಗಂಟೆಗೆ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಶಿವನ ಮೂರ್ತಿ ಸ್ಥಳ ಮಲ್ಲಿಕಾರ್ಜುನ ದೇವಸ್ಥಾನ JR ನಗರದಿಂದ ಮೆರವಣಿಗೆ ಮುಖಾಂತರ ನಮ್ಮ ರುದ್ರಭೂಮಿಗೆ ತಂದು ಅಲ್ಲಿ 6 ಗಂಟೆಗೆ ಪ್ರತಿಷ್ಠಾನ ಒಂದು ಮೌಖಿಕ ಮಾಡಿಸಿ 6 ಗಂಟೆಯಿಂದ ಒಂದು ಬಹಿರಂಗ ಸಭೆ ಧರ್ಮಸಭೆ ಮಾಡ್ತಾ ಇದ್ವಿ. ಆ ಧರ್ಮಸಭೆಗೆ ದಿವ್ಯ ಸಾನ್ನಿಧ್ಯ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾರಂಗ ಮಠ, ಶ್ರೀಶೈಲ ಸ್ವಲ್ಪ ಮಠ ಕಲಬುರಗಿ ಇವರು ಮತ್ತು ನೇತೃತ್ವ ಪರಮ ಪೂಜ್ಯ ರಾಜಶೇಖರ ಶಿವಾಚಾರ್ಯರು ಚೌದಾಪುರ ಹಿರೇಮಠ ಮತ್ತು ಅಧ್ಯಕ್ಷತೆ BG ಪಾಟೀಲ್ ಅವರು ವಹಿಸ್ಕೊತಾರೆ. ನಾಳಿನ ಕಾರ್ಯಕ್ರಮ MLC ಮತ್ತು ಮುಖ್ಯ ಅತಿಥಿ ದತ್ತಾತ್ರೇಯ ಪಾಟೀಲ್ ರೇವೂರ್, ಖನಿಜಾ ಫಾತಿಮಾ, ನಮ್ಮ ಉತ್ತರದ MLA ದಕ್ಷಿಣ MLA ಮತ್ತು ಡಾಕ್ಟರ್ ಅಜಯ್ ಸಿಂಗ್, ಮಲ್ಲಮ್ಮ ಒಳಕೇರಿ ಮಹಾಪೌರರು, ನಮೋಶಿ ಅವರು, ಮಲ್ಲಂ ಪ್ರಭು, ಇವೆಲ್ಲ ಇನ್ನಿತರ ಅನೇಕ ಗಣ್ಯರೆಲ್ಲ ನಾಳಿನ ಕಾರ್ಯಕ್ರಮ ಹಾಜರಿರುತ್ತೆ. ವಿಶೇಷವಾಗಿ ನಾಳಿನ ಕಾರ್ಯಕ್ರಮ ಏನದ ಅಂದ್ರೆ ನಮ್ಮಲ್ಲಿ ಲೋಕಾರ್ಪಣೆ ಅದಾರೆ. ನಮ್ದು 13.5 ಲಕ್ಷ ರೂಪಾಯಿ ಕೊಟ್ಟು ಅದು ನಾವು ಮುಕ್ತಿವಾಹನ ಖರೀದಿ ಮಾಡಿದ್ವಿ. ಅದು ಇನ್ನೊಂದು ಲಕ್ಷ ರೂಪಾಯಿ ಕೊಟ್ಟು ಇನ್ನೊಂದು ಬಡವರಿಗೋಸ್ಕರ ಫ್ರೀ ಟೋಟಲ್ ಫ್ರೀ ಇನ್ನೊಂದು ರಥ ಮಾಡಿದ್ವಿ. ಅಂದ್ರೆ ಕೈಲಿ ಹೊತ್ತದು ಮುಕ್ತಿವಾಹನ ಅಂದ್ರೆ ಇದು ಅದಕ್ಕೆ ಮಿನಿಮಮ್ ಚಾರ್ಜ್ ಮಾಡ್ತೀವಿ, ಅದು ಫ್ರೀ ಟೋಟಲಿ ಎಲ್ಲರಿಗೆ, ಅದು ಫ್ರೀ. ಅದರ ಸಲ ಅದಕ್ಕೆ ಮುಕ್ತಿವಾಹನ ಅಂದರೆ ಅದು ಮುಕ್ತಿವಾಹನ, ಅದು ಕೈಲಿ ಹೊತ್ತವ್ರಿಗೆ
ಇದು ಅಷ್ಟೇ ವೆಹಿಕಲ್ ಅದ ಅದು ಆಸ್ಪಾಸ್ ಇದ್ದವ್ರಿಗೆ ಅಷ್ಟೇ ರೀ. ಅದು ಆಸ್ಪಾಸ್ ಇದ್ದವ್ರಿಗೆ ಎಲ್ಲೆಲ್ಲಿ ಬೇರೆ ಇದ್ದವ್ರಿಗೆಲ್ರಿ. ಅಂದ್ರೆ ನಮ್ಮಲ್ಲಿ ಇರೋದಾಗ ಬೇರೆ ಗರೀಬ್ ಜನ ಅದ. ಈಗ ಇದೇ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಇಟ್ಟರೆ ಅದು ಸಮೀಪದವ್ರು ಸಲಕ್ಕೆ 1 ಲಕ್ಷ ರೂಪಾಯಿ ಅದೊಂದು ತಂದಿದ್ದೇವ್ರಿ. ಒಂದು 6-6.5 ಲಕ್ಷ ರೂಪಾಯಿ ಕೊಟ್ಟಿದ್ದು ಗುಡಿ ಮಂದಿರ, ಶಿವ ಮಂದಿರ ಒಂದು 5 ಸ್ಮಶಾನ ಭೂಮಿಗೆ ಶಿವ ಮಂದಿರ ಕಟ್ಟಿದವ್ರಿ. ಅಲ್ಲಿ ಸಂಸ್ಕಾರ ಆದ್ಗಳಕ ಅವ್ರಿಗೆ ಸರ್ ಒಳಗೆ ರೀ, ಒಳಗೆ ಗುಡಿ ಕಟ್ಟಿದಾರೆ ನಾವು. ವಿಶೇಷ ಏನಾದ್ರೆ ಅದ್ರದಕ್ಕೆ ಅಲ್ಲಿ ನಮ್ಮಲ್ಲಿ ಹೆಂಗಂದ್ರೆ ಪೂರಾ ಟೋಟಲಿ ಸ್ವಲ್ಪ ಇದು ಗಲೀಜ್ ಐತಿ, ಹೊಲಸ ಐತ್ರ ಅಲ್ಲಿ ಕ್ಲೀನ್ ಮಾಡಿಸಿ ನಾವು ಸಮಾಜದವ್ರು ಎಲ್ಲರೂ ಎಲ್ಲ ಸಮಾಜದವ್ರು ಅಂದ್ರೆ ಟೋಟಲಿ ಲಿಂಗಾಯತ್ ಸಮಾಜ ಅಂತಲ್ಲ ಎಲ್ಲ ಸಮಾಜದವ್ರಿಗೆ ಅವಕಾಶ ಇದೆ ಶವ ಸಂಸ್ಕಾರ ಮಾಡಕ್ಕೆ. ನಾವು ವಿರುಷ ಲಿಂಗಾಯತ್ ಸಮಾಜ ಅದು ಋತುಭೂಮಿ ಎಲ್ಲ ಸಮಾಜದವರಿಗೂ ಅಲ್ಲಿ ಅವಕಾಶ ಇದೆ ನಮ್ಮಲ್ಲಿ. ವಿಶೇಷ ನಮ್ದು ಸಮಾಜ ಋತುಭೂಮಿ ವಿಶೇಷ ಯಾರು ಸುಡ್ತಾರಲ್ಲ ಅವ್ರಿಗೆ ಬಾಜು ಅವ್ರ ಕ್ಷತ್ರಿಯ ಸಮಾಜದವರು ಅವ್ರು ಮಾಡ್ತಾರೆ. ನಮ್ಮಲ್ಲಿ ಉಳಿತಕ್ಕಂಥ ಯಾವ ಸಮಾಜದವರಲ್ಲಿ ಎಲ್ಲರೂ ಅವಕಾಶ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದ ಶರಣು ಬಸವರಾಜ್ ರೇವುರೆ, ಉಪಾಧ್ಯಕ್ಷರಾದ ಶಿವಾನಂದ ಬಂಡಕ್, ಲಿಂಗಣ್ಣ ಮಳ್ಳಿ, ಸದಸ್ಯರಾದ ವೀರಭದ್ರಪ್ಪ ಅಸಪಲ್ಲಿ, ಮಲ್ಲಿಕಾರ್ಜುನ್ ಖೇಮಜಿ, ಸೋಮಶೇಖರ್ ಉಪಳಾವ್, ಮಹೇಶ್ ಪಟ್ಟಣ್, ಶಿವಲಿಂಗ ಹಳೆಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಎರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ.